ಆನಂದ್ ಅವರು ಪ್ರಾರಂಭಿಸಿರುವಂಥ ನಂದಿನಿ ಇವತ್ತು 27ನೇ ಬ್ರಾಂಚನ್ನು ನಾಗರಬಾವಿಯಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಶುಚಿರುಚಿಯಾದ ಗ್ರಾಹಕರಿಗೆ ಅಗತ್ಯವಿರುವ ವಿಧ ವಿಧವಾದ ತಿಂಡಿ ತಿನಿಸುಗಳನ್ನು, ವಿಶೇಷವಾಗಿ ನಾನ್ ವೆಜ್ ಊಟಗಳನ್ನು ಉಣಬಡಿಸುತ್ತಿದ್ದಾರೆ. ಇವರ ಹೆಸರು ಹಿಂದಿನಿಂದಲೂ ಬಹಳ ಪ್ರಸಿದ್ಧಿಯಲ್ಲಿದೆ. ಇದನ್ನು ಮುಂದುವರಿಸಿಕೊಂಡು ಬಂದು ಗ್ರಾಹಕರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿಕೊಂಡು ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ಕೊಡುತ್ತಿರುವುದು ಸಂತಸದ ವಿಷಯ. ಇನ್ನೂ ಭಾಳಷ್ಟು ಮಾಡಬೇಕಂತಿದ್ದೀವಿ. ಒಂದು ಮೈಲ್ ಸ್ಟೋನ್ ರೀಚ್ ಆಗೋಕ್ಕೆ ಇದೊಂದು ಮೋಟಿವೇಶನ್ ಪಾಯಿಂಟ್ ಥರ ನಮಗೆ 20ನೇ ಔಟ್ಲೆಟಲ್ಲಿ ಸ್ಟಾರ್ಟ್ ಮಾಡಿರೋದು. ಅದು ನಾಗರಬಾವಿ ಅಂತ ಒಂದು ಏರಿಯಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ಕ್ರೌಡ್ ಇದೆ, ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಈ ಕಡೆ ಕೂಡ ಏರಿಯಲ್ಲಿ. ಸೊ ನಮಗೆ ಇಲ್ಲ ಇರುವಂಥ ನಮ್ಮ ಗೆಸ್ಟ್ಗೆ, ಕಸ್ಟಮರ್ಸ್ಗೆ ನಮಗೆ ಒಂದು ಊಟ ನಾವು ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಆ್ಯಂಡ್ ಫೈನಲಿ ನಾವು ನಾಗರಬಾವಿ ಆ್ಯಕ್ಚುಲಿ ನಮ್ಮ ಹಳೆ ಕಾಲದ ಕುಕಿಂಗ್ ಎಲ್ಲ ನೋಡಿದ್ರೆ ಸೌದೆಯಲ್ಲಿ ಮಾಡ್ತಿದ್ರು. ಅದರಲ್ಲಿ ನನಗೆ ಪರ್ಸನಲಾಗಿ ಕೇಳಿದರೆ ನಮ್ಮ ಬಿರಿಯಾನಿ ಆಗಿರ್ಬೋದು, ಕೆಲವು ನಮ್ಮ ಆಂಧ್ರ ಸ್ಟೈಲ್ ಮೀಲ್ಸ್ ಆಗಿರ್ಬೋದು, ಯಾವುದನ್ನ ಆಗಿರ್ಬೋದು, ನಮ್ಮ ಫೈರ್ ರೋಡಲ್ಲಿ ಬರುವಂಥ ಒಂದು ಟೇಸ್ಟ್ ಆ್ಯಂಡ್ ಕುಕಿಂಗ್ ನಮಗೆ ಗ್ಯಾಸಲ್ಲಿ ಬರೋದಿಲ್ಲ. ಆ್ಯಕ್ಚುಲಿ ನಾವು ಇವಾಗ ಮಾಡರ್ನ್ ಆಗಬೇಕು ಅಂತ ನಾವು ಫೈರ್ ರೋಡಿಂದ ಗ್ಯಾಸಿಗೆ ಬಂದ್ವಿ. ಮತ್ತೆ ಒಂದು ಈ ಥರ ಒಂದು ಸಂದರ್ಭ ಬಂದಿದೆ, ಅದಕ್ಕೆ ನಾವು ಮತ್ತೆ ವಾಪಸ್ ಹೋಗ್ತಿದ್ವಿ. ಸೊ ಬಟ್ ಟೇಸ್ಟ್ ವೈಸ್ ಹೇಳಕ್ಕೆ ಹೋದರೆ ಖಂಡಿತ ಇಟ್ ಇಸ್ ಫೈರ್ ರೋಡ್ ಇಸ್ ದ ಬೆಸ್ಟ್. ಅದಕ್ಕೆ ಮುಂಚೆ ಯಾವುದೇ ಟೇಸ್ಟ್ ಇಲ್ಲ. ನಮ್ಮ ಧನುಷ್ ಸರ್ ಅಧ್ಯಕ್ಷತೆಯಲ್ಲಿ ಎಲ್ಲ ನಡೀತಾ ಇದೆ. ನಮ್ಮ ಅವರು CMD ಇದು ನಮ್ಮ ಆನಂದ್ ಸರ್ ಫೌಂಡರ್ ಇದ್ದರು. ಆನಂದ್ ಇದ್ದರು, ಅವರು ತಾತವರು ಫೌಂಡರ್ ಇದ್ದರು. ಈಗ ನಮ್ಮ ಧನುಷ್ ಸರ್ ಅಧ್ಯಕ್ಷತೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅವ್ರ ನೇತೃತ್ವದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅವರಿಗೆ ನಾವು ಬೆನ್ನಲ್ಲಾಗಿ ಅವ್ರು ನಿಂತ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ಕಾರ್ಮಿಕವರಿಗೆಲ್ಲ ಏನು ಮಾಡಬೇಕು, ನಮ್ಮ ಹೋಟ್ಲಸ್ ಯಾವ ಥರ ಬೆಳಿಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಟ್ಲನ್ನ ತಗೊಂಡು ಹೋಗ್ತಾ ಇದ್ದೀವಿ. ಸುಮಾರು ಸ್ಟಾಫ್ ವರ್ಕರು ಅವರ ಮಾರ್ಗದರ್ಶನ ನಡೀತಾ ಇರ್ತಾರೆ. ಅವಾಗ ಇಲ್ಲಿವರೆಗೂ ಅವ್ರನ್ನೇ ಉಳಿಸ್ಕೊಂಡಿದ್ದಾರೆ. ಹೌದು, ವಿಶೇಷ ನಮ್ಮಲ್ಲಿ ಸರ್, ನಮ್ಮಲ್ಲಿ ಸ್ಟಾಫ್ ಯಾರು ಬಂದರೆ 20 ಇಯರ್ಸು, 30 ಇಯರ್ಸು, 10 ಇಯರ್ಸು ಆ ಥರ ಸ್ಟಾಫ್ಗಳೆಲ್ಲ ಇದ್ದಾರೆ. ನಾವು ಸ್ಟಾಫನ್ನ ಮೊದಲು ನಾವು ಕಾರ್ಮಿಕರ ಥರ ನೋಡಲ್ಲ, ಓನರ್ ಥರ ನೋಡ್ತೀವಿ. ಅವ್ರಿಗೆ ಏನು ಬೇಕು ಫೆಸಿಲಿಟಿ ಬೇಕು, ಊಟ ತಿಂಡಿ, ರೂಮ್ ಆಗ್ಬೋದು, ಅವ್ರಿಗೆ ಉಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಆಗಿರ್ಬೋದು, ಊಟ ತಿಂಡಿ ಆಗ್ಬೋದು, ಅವ್ರಿಗೆ ಮೆಡಿಕಲ್ ಚೆಕಪ್ ಆಗ್ಬೋದು, ಎಲ್ಲನೂ ವ್ಯವಸ್ಥೆಯನ್ನು ನಮ್ಮ ಕಂಪ್ನಿಯಿಂದ ಅವ್ರಿಗೆಲ್ಲ ತೋರಿಸ್ತಾರೆ. ಫುಡ್ ಆಗಿರ್ಬೋದು, ಹಾಸ್ಪಿಟಲಿಟೀಸ್ ಆಗಿರ್ಬೋದು, ಎಲ್ಲ ಸೂಪರ್ ಆಗಿದೆ. ಆಮೇಲೆ ಫ್ಯಾಮಿಲೀಸ್ ಬರೋಕ್ಕೆ ಈ ರೋಡಲ್ಲಿ ಈ ಥರ ಸ್ಪೇಸಿಯಸ್ ಹೋಟೆಲ್ ಎಲ್ಲ ಯಾವುದೂ ಇರಲಿಲ್ಲ. ಸೊ ಚೆನ್ನಾಗಿದೆ. ಮತ್ತು ಫುಡ್ಡೂ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದು ಮಾಡ್ಬೋದಾಗಿತ್ತು. ಫ್ಯಾಮಿಲಿಗೆ ಸಕ್ಕತ್ತಾಗಿದೆ ಸರ್. ಜಾಗ ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಸೊ ಟ್ರೀಟಿಂಗು ಅಷ್ಟೇ ಎಲ್ಲರನ್ನೂ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್. ಆಂಬಿಯನ್ಸು ತುಂಬ ಚೆನ್ನಾಗಿದೆ. ಹಾಸ್ಪಿಟಲೈಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಡೀಸೆಂಟಾಗಿದೆ, ಚೆನ್ನಾಗಿದೆ. ಫ್ಯಾಮಿಲೀಸ್ ಎಲ್ಲ ಟ್ರೈ ಮಾಡ್ಬೋದು. ಧನುಷ್ ಸರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದ್ರಿಂದ ಅವ್ರಿಗೆ ಒಳ್ಳೆ ಭಾವನೆ ಇದೆ. ಒಬ್ಬರನ್ನ ಬೆಳೆಸ್ಬೇಕು, ಒಳ್ಳೆ ಗುಣ ಇದೆ. ವಯಸ್ಸು ಚಿಕ್ಕದಾದ್ರೂ ದೊಡ್ಡ ಆಲೋಚನೆ ಇಟ್ಕೊಂಡಿದ್ದಾರೆ. ಅವರು ಮುಂದೆ ಇನ್ನೂ ಬೆಳಿಬೇಕು. ನಮ್ಮ ತಮಿಳ್ನಾಡಲ್ಲಿ ವಿಜಯ್ ಯಾವ ಥರ ವಿನ್ ಆಗಿದ್ದಾರೆ, ಆ ಥರ ನಮ್ಮ ಸರ್ರು ವಿನ್ ಆಗಬೇಕು, ಆ ಥರ ಬೆಳಿಬೇಕು. ಅವ್ರಿಗೆ ಬೆನ್ನೆಲ್ಲೂ ನಿಂತಿದ್ದು ನಾವೆಲ್ಲ ಅವ್ರಿಗೆ ಸಪೋರ್ಟಿಂಗ್ ಮಾಡಿ ನಂದಿನಿಗೆ ಒಂದು ಬ್ರ್ಯಾಂಡ್ಗೆ ಸಪೋರ್ಟ್ ಮಾಡಿ 37 ಇಯರ್ಸ್ನಿಂದ ವಿ ಆರ್
They are surviving in the market, giving you one of the best Andhra foods in the market. Please everybody come and join us. Ella join ಮಾಡಿ ನಮ್ಮನ್ನು ಊಟ ಮಾಡಿ and bless us everybody.